ನಮಸ್ಕಾರ ಪ್ರೀತಿಯ ಗೆಳತಿಯರೇ, ನಾನು ನಿಮ್ಮ ಸುನೀತಾ ಸಾಯಿಶ್ವರ್ ಶಿವಮೊಗ್ಗದಿಂದ. ಇವತ್ತು ನಿಮಗೆಲ್ಲರಿಗೂ ನಾವು ನನ್ನ ಗೆಳತಿ ಶ್ರೀಲತಾರವ್ರ ಮನೆಯಲ್ಲಿ ಯಾವ ಥರ ಗೋರೆಂಟಾಕುಲ ಸಂಭ್ರಮವನ್ನು ಆಚರಿಸಿದ್ವಿ, ಗೋರೆಂಟಾಕು ಅಂದರೆ ಏನು ಅನ್ನೋ ಮಾಹಿತಿನ ನಿಮಗೆ ಇವತ್ತು ನೀಡ್ತೀನಿ. ಬನ್ನಿ ಗೆಳತಿಯರೇ, ಕೇಳಿಸ್ಕೊಳ್ಳಿ ಆಯಿತಾ. ಜೈ ವಾಸವಿ. ಇಂದು ನಾವು ಆರ್ಯವೈಶ್ಯ ವನಿತೆಯರ ಭಜನಾ ಮಂಡಳಿಯ ಅವತಿಯಿಂದ ಶ್ರೀಮತಿ ಶ್ರೀಲತಾ ಮಹೇಶ್ರವರ ಮನೆಯಲ್ಲಿ ಗೋರೆಂಟಾಕುಲ ಸಂಭ್ರಮಾಲು ಎಂಬ ಸಂಭ್ರಮವನ್ನು ಆಚರಿಸಿದೆವು. ಏನಪ್ಪ ಗೋರೆಂಟಾಕುಲ ಸಂಭ್ರಮಾಲು ಎಂದರೆ? ಗೋರೆಂಟಾಕು ಎಂದರೆ ಗೌರಿ ಇಂಟಿ ಆಕು. ಆಕು ಎಂದರೆ ತೆಲುಗಿನಲ್ಲಿ ಎಲೆ ಎಂದು ಅರ್ಥ. ಗೌರಿ ಮನೆಯ ಎಲೆ ಎಂದು ಅರ್ಥ. ಒಮ್ಮೆ ಪಾರ್ವತೀ ದೇವಿ ಚಿಕ್ಕವಳಿರುವಾಗ ಹೊಲಗದ್ದೆಗಳಲ್ಲಿ ಆಟವಾಡಿ ಬರುತ್ತಿರುವಾಗ ರಜಸ್ವಲೆಯಾದಳು. ಅವಳಿಂದ ಹರಿದು ಬಂದ ಒಂದು ರಕ್ತದ ಚುಕ್ಕೆ ನೀರಿನಲ್ಲಿ ಬಿದ್ದಾಗ ಅದು ಸಣ್ಣ ಸಸಿಯಾಯಿತು. ಇದನ್ನು ಪಾರ್ವತಿಯ ತಂಗಿ ಪರ್ವತರಾಜನಿಗೆ ತಿಳಿಸಿದಾಗ ಪರ್ವತರಾಜ ಮತ್ತು ಪತ್ನಿ ಸಮೇತರಾಗಿ ಅಲ್ಲಿಗೆ ಆಗಮಿಸಿದರು. ಅಷ್ಟರಲ್ಲಿ ಆ ಸಸಿ ಬೆಳೆದು ದೊಡ್ಡ ಗಿಡವಾಗಿ ಬೆಳೆದಿತ್ತು. ಅದನ್ನು ಅವರು ಆಶ್ಚರ್ಯದಿಂದ ನೋಡಿದರು. ಆಗ ಆ ಗಿಡ ಅಲ್ಲಿರುವ ಪರ್ವತರಾಜನನ್ನು ಕುರಿತು, ನಾನು ಪಾರ್ವತೀ ದೇವಿಯ ರುದ್ರಾಂಶದಿಂದ ಜನಿಸಿದೆ, ಆದ್ದರಿಂದ ನನ್ನಿಂದ ಈ ಲೋಕಕ್ಕೆ ಏನು ಉಪಯೋಗ ಎಂದು ಕೇಳಿತು. ಅಷ್ಟರಲ್ಲಿ ಪಾರ್ವತೀ ದೇವಿಯು ಅದರ ಒಂದು ಎಲೆಯನ್ನು ಕಿತ್ತಳು. ಆಗ ಅವಳ ಕೈ ಕೆಂಪಾಯಿತು. ಇದನ್ನು ನೋಡಿದ ತಂದೆ ತಾಯಿಗಳಿಗೆ ಮಗಳಿಗೆ ಏನಾಯಿತೋ ಎಂದು ಗಾಬರಿಗೊಂಡರು. ಆಗ ಪಾರ್ವತೀ ದೇವಿ, ಏನು ಚಿಂತಿಸಬೇಕಿಲ್ಲ, ಇದು ನನ್ನ ಹಸ್ತವನ್ನು ಚೆನ್ನಾಗಿ ಅಲಂಕರಿಸಿದೆ ಎಂದು ಹೇಳಿದಾಗ, ಹಾಗಿದ್ದರೆ ಇನ್ನು ಮುಂದೆ ಭೂಲೋಕದಲ್ಲಿ ಇದು ಸ್ತ್ರೀಯರಿಗೆ ಸೌಭಾಗ್ಯ ನೀಡುವಂತಹ ಒಂದು ವಸ್ತುವಾಗಲಿ ಮತ್ತು ಸ್ತ್ರೀಯರಿಗೆ ಎದುರಾಗುವ ಗರ್ಭದೋಷಗಳು ನಿವಾರಣೆಯಾಗಲಿ. ಇದನ್ನು ಸ್ತ್ರೀಯರು ಅಲಂಕಾರ ವಸ್ತುವನ್ನಾಗಿ ಬಳಸಲಿ ಎಂದು ಆ ಗಿಡಕ್ಕೆ ಆಶೀರ್ವದಿಸಿದರು. ಕೂಡಲೇ ಪಾರ್ವತಿ ಸಮೇತವಾಗಿ ಅಲ್ಲಿದ್ದ ಸ್ತ್ರೀಯರು ಈ ಎಲೆಗಳಿಂದ ಮುದ್ದೆಯನ್ನು ಮಾಡಿ ಕೈಗೆ ಹಚ್ಚಿ ಸಂಭ್ರಮಿಸಿದರು. ಆಗ ಗೌರಿಯು ಆಷಾಢ ಮಾಸದಲ್ಲಿ ಸ್ತ್ರೀಯರು ತವರು ಮನೆಯಲ್ಲಿ ಇರುವಾಗ ನನ್ನನ್ನು ನೆನೆದು ಈ ಗೋರಂಟಿಯನ್ನು ಲೇಪಿಸಬೇಕು, ಅವರಿಗೆ ಒಳ್ಳೆಯ ಸೌಭಾಗ್ಯ ದೊರೆಯುತ್ತದೆ ಎಂದು ಹೇಳಿದಳು. ಮತ್ತು ಈ ಮೆಹಂದಿ ಎಲೆಗಳನ್ನು ಸ್ತ್ರೀಯರ ಅಂಗೈಗೆ ಹಚ್ಚುವುದರಿಂದ ಅಂಗೈಯಲ್ಲಿರುವ ಗರ್ಭಾಶಯಕ್ಕೆ ಸೇರಿದ ರಕ್ತದ ನಾಡಿಗಳಿಂದ ಗರ್ಭದ ಉಷ್ಣಾಂಶ ಕಡಿಮೆಯಾಗುತ್ತದೆ ಮತ್ತು ಪ್ರಸೂತಿಯಾದ ಮೇಲೆ ಒಂದು ಸಣ್ಣ ಗೋರಂಟಿಯ ಎಲೆಯ ಮುದ್ದೆಯನ್ನು ಬಾಣಂತಿಯರು ಸೇವಿಸುವುದರಿಂದ ಪ್ರಸವ ಸಮಯದಲ್ಲಿ ಆದ ನೋವುಗಳು ನಿವಾರಣೆಯಾಗುತ್ತದೆ ಮತ್ತು ಇದರಿಂದ ಹಲವಾರು ವೈಜ್ಞಾನಿಕ ಉಪಯೋಗಗಳೂ ಇವೆ. ಹಾಗಾದರೆ ತಡ ಯಾಕೆ? ಬನ್ನಿ, ಈ ಆಷಾಢ ಮಾಸದಲ್ಲಿ ಈ ಗೋರಂಟಿ ಎಲೆಗಳನ್ನು ಹಚ್ಚಿ ಸಂಭ್ರಮಿಸೋಣ. ಇದರ ಬಗ್ಗೆ ನನಗೆ ಮಾಹಿತಿ ನೀಡಿದ ನನ್ನ ಚಿಕ್ಕಮ್ಮ ಶ್ರೀಮತಿ ನಿಶ್ಚಲಾ ಮಂಜುನಾಥ್ರವರಿಗೆ, ಈ ಎಲೆಗಳನ್ನು ಶೇಖರಿಸಿ ತಂದಂತಹ ನನ್ನ ಗೆಳತಿ ವೀಣಾ ಮಂಜುನಾಥ್ ಮತ್ತು ಈ ಸಂಭ್ರಮ ಅಂತ ಹೇಳಿದ್ರೆ, ಈ ಮೆಹಂದಿ ಎಲೆಗಳನ್ನ ಎಲ್ಲರೂ ಸೇರಿ ಒಂದು ಹೊರಳಲ್ಲಿ ಹಾಕಿ ಅದನ್ನು ಕುಟ್ಟಿ ಅದನ್ನು ಪೂಜೆ ಮಾಡಿ ಆ ದೇವಿಗೆ ಅರ್ಪಣೆ ಮಾಡಿ ನಾವೆಲ್ಲ ನಮ್ಮ ಕೈಗಳಿಗೆ ಲೇಪಿಸುವಂಥದ್ದು. ಇಂಥ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ತಮ್ಮ ಮನೆಯಲ್ಲಿ ಅಚ್ಚುಕಟ್ಟಾಗಿ ಆಚರಿಸಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಶ್ರೀಲತಾ ಮಹೇಶ್ ಮತ್ತು ನನ್ನ ಎಲ್ಲ ಪ್ರೀತಿಯ ಮಾತೆಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ವಾಸವಿ. ಸುನೀತಾ